ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ಸುಭಾಷ್ ಪಾಳೇಕರ್ ಕೃಷಿನ ಗೆಲ್ಲಬೇಕಾದ್ರೆ ನಾವು ಯಾವುದೇ ರೀತಿ ಕ್ಲೈಮೇಟ್ನ ಇಟ್ಕೋಬೇಕು, ಮತ್ತು ಅತಿ ಹೆಚ್ಚು ಈ ಕೃಷಿಲಿ ಎಲ್ಲರಿಗೂ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ, ಜೀವಾಮೃತನ ಕೊಡಬೇಕಾದ್ರೆ ಕ್ಲೈಮೇಟ್ ಯಾವ ರೀತಿ ಇರಬೇಕು, ಕ್ಲೈಮೇಟ್ ಯಾವ ರೀತಿ ಇದ್ದಾಗ ನಾವು ಜೀವಾಮೃತನ ಕೊಡಬೇಕು. ಪ್ರೇಕ್ಷಕರೇ ಅರ್ಥ ಮಾಡ್ಕೊಳ್ಳಿ, ಕ್ಲೈಮ್ಯಾಕ್ಟ್ ಅನ್ನೋದು ಜೀವಾಮೃತ ಕೊಡಬೇಕಾದ್ರೆ ವೆರಿ 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 ಇಂಪಾರ್ಟೆಂಟ್. ಭಾರಿ ಮಹತ್ವವನ್ನು ಕೊಡಬೇಕು ರೈತರುಗಳು. ಯಾವ ರೀತಿ ಮಹತ್ವವನ್ನು ಕೊಡಬೇಕು, ಕ್ಲೈಮ್ಯಾಕ್ಟ್ನ ಯಾವ ರೀತಿ ಸೃಷ್ಟಿ ಮಾಡಬೇಕು ನೋಡಿ. ನೀವು ಇಲ್ಲಿ ಕಾಣ್ತಾ ಇರ್ಬೋದು, ನನ್ನ ಸುತ್ತ ಎಲ್ಲ ರೀತಿಯ ಕಾಳು ಸೊಪ್ಪು ಎಲ್ಲ ರೀತಿಯ ಅದ್ರ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನೀವು ಗಮನಿಸ್ತಾ ಇರ್ಬೋದು, ಕಂಪ್ಲೀಟು ನನ್ನ ಮರದ ಹತ್ರ ಎಲ್ಲ ಕಡೆಯೂ ಇಲ್ಲಿ ಕಂಪ್ಲೀಟಾಗಿ ನನ್ನ ಇಡೀ ತೋಟದಲ್ಲಿ ಹಸಿರೆಲೆ ಗೊಬ್ಬರಗಳು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ತೋಟದಲ್ಲಿ ಕಂಪ್ಲೀಟಾಗಿ ಎಲ್ಲ ಕಡೆನೂ ಎಲ್ಲ ರೀತಿಯಾದಂಥ ಕಾಳು, ತಡ್ನಿ, ಸೆಣಬು, ದಯಂಚ, ಉಳ್ಳಿ, ತಡ್ನಿ, ಅವರೆ, ಸೊ ಎಲ್ಲ ರೀತಿಯ ನಾನು ಕಾಳುಗಳ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಆಯಿತು, ಮೊದಲನೇದು ಇದು ಹಸಿರೆಲೆ ಹೊದಿಕೆ ಆಯಿತು. ಎರಡನೇದು ಬಂದು ತೇವಾಂಶ. ಇನ್ನು ನೋಡ್ಬೋದು, ಮಣ್ಣು ಮುಟ್ಟಿದ್ರೆ ಈ ರೀತಿ ತೇವ ಇರಬೇಕು. ಇಲ್ಲಿ ಕಾಣ್ತಾ ಇದೆಯಾ ನೋಡಿ, ಇದು ತೇವಾಂಶ. ಈ ತೇವಾಂಶ ಇರಬೇಕು. ಎರಡಾಯಿತು. ಇನ್ನು ಬೀಜಾಮೃತ. ಬೀಜಾಮೃತ ಅಂದರೆ ಏನು? ಈ ಬೀಜಾಮೃತವನ್ನು ಕಾಳುಗಳು ನೀವು ಎರಚಕ್ಕಿಂತ ಮುಂಚೆನೆ ಏನೋ ಈ ತಡ್ನಿ ಕಾಳು ಹಾಕ್ತಿರೋ, ಉಳ್ಳಿಗೆ ಹಾಕ್ತಿರೋ, ಸೆಣಬು ಹಾಕ್ತಿರೋ, ಡೇಂಚ್ ಹಾಕ್ತಿರೋ, ಎಲ್ಲ ರೀತಿ ಮಿಕ್ಸಲ್ಲಿ ಒಂದು 15 ವೆರೈಟಿ ಎಲ್ಲ ರೀತಿ ಕಾಳುಗಳನ್ನ ಈ ಬೀಜೋಪಚಾರ ಮಾಡಿ ನೀವು ಭೂಮಿನ ಎರಚಿಬಿಟ್ರೆ ಭೂಮಿಗೆ, ಸಾಮಾನ್ಯವಾಗಿ ನಾನು ಇತ್ತೀಚಿನ ವಿಡಿಯೋಗಳಲ್ಲಿ ಹೇಳ್ಕೊಬರ್ತಾ ಇದ್ದೀನಿ, ಯಾವುದೇ ರೀತಿಯ ಉಳುಮೆ ಬೇಕಾಗಿಲ್ಲ. ಏನು ಈ ಹಸಿರೆಲೆ ಗೊಬ್ಬರ ಬೆಳೆದಿದೆ, ಇದನ್ನು ಹೊಡೆಯೋಕ್ಕಿಂತ ಮುಂಚೆ ಕಾಳುಗಳನ್ನ ಒಳಗಡೆ ಎರಚಾದ್ಮೇಲೆ ತೇವಾಂಶ ಆಲ್ರೆಡಿ ತೇವಾಂಶ ಇದೆ. ಫ್ಲಿಂಕರ್ ಸಿಸ್ಟಮಲ್ಲಿ ತೇವಾಂಶಗಳನ್ನ ಮಾಡ್ಕೊಂಡಿದ್ದೀವಿ. ಇದ್ರ ಮೇಲ್ಗಡೆ ನೀವು ಬ್ರಷ್ ಕಟ್ಟರ್ ಹೊಡೆದಾದ್ಮೇಲೆ ಅದ್ರ ಮೇಲೆ ಕಾಳು ಎರಚೋದು. ಸೊ ಕಾಳು ಎರಚಿದ್ರೆ ಆಟೋಮೆಟಿಕ್ಕಾಗಿ ಅದು ಈ ಸೊಪ್ಪು ಹೋಗಿ ಬ್ರಷ್ ಕಟ್ಟರ್ ಹೊಡೆದಾಗ ಅದ್ರ ಮೇಲೆ ಮುಚ್ಕೊಳ್ಳುತ್ತೆ. ಮುಚ್ಕೊಂಡಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಮೇಲ್ಗಡೆ ಬರುತ್ತೆ. ಅದ್ಭುತವಾಗಿ ಬರುತ್ತೆ ಪ್ರೇಕ್ಷಕರೇ, ಯಾವುದೇ ರೀತಿ ಡೌಟ್ ಬೇಡ. 100% ನಿಮಗೆ ಚೆನ್ನಾಗಿ ಬರುತ್ತೆ. ಒಂದು 60-70% ಸೊಪ್ಪು ಬಂದರೆ ಸಾಕು. ಇದಾದಮೇಲೆ ಜೀವಾಮೃತನ ಇಷ್ಟೆಲ್ಲ ಆದಮೇಲೆ ಜೀವಾಮೃತನ ಕರೆಕ್ಟಾಗಿ ಕೊಡಬೇಕು. ಒಂದು ಎಕರೆಗೆ ನೀವೇನಾದರೂ ರಾಸಾಯನಿಕ ಬಳಸಿ, ಅತಿ ಹೆಚ್ಚು ರಾಸಾಯನಿಕಗಳ ಬಳಸಿ ಹಾನಿ ಮಾಡಿಬಿಟ್ಟಿದ್ರೆ, ಅಂದರೆ ಸಾಮಾನ್ಯವಾಗಿ ಕೆಲವರು ಇವಾಗ ಅಡಿಕೆ ತೋಟಗಳಿಗೆಲ್ಲ ಶುಂಠಿ ಹಾಕೋದು, ಅದು ಹಾಕೋದು, ಕಳೆ ಔಷಧಿ ಹೊಡೆಯೋದು, ಇದೆಲ್ಲ ಮಾಡಿಬಿಟ್ಟು ಬೇಜಾರಾಗಿ ಕೊನೆಗೆ ನಮ್ಮ ಸುಭಾಷ್ ಪಾಳೇಕರ್ ಕೃಷಿ ಮಾಡೋಣ ತಡೆಯಪ್ಪ, ಇವ್ರು ಯಾರ್ದೋ ವಿಡಿಯೋ ನೋಡ್ಬಿಟ್ಟು ನಮ್ಮದು ವಿಡಿಯೋ ನೋಡ್ಬಿಟ್ಟು ಮಾಡ್ತಿರೋ, ಇಲ್ಲ ಕೆಲವರು ಬುಕ್ಗಳು ಓದ್ಬಿಟ್ಟು ಮಾಡ್ತಾಯಿದ್ದೀರೋ, ಆ ಥರ ಜ್ಞಾನೋದಯ ಆದಮೇಲೆ ನೀವು ಮಾಡೋಕ್ಕೆ ಹೋದಾಗ ಯಾವುದೇ ಏಕದಳದಲ್ಲಿ ದ್ವಿದಳ ಧಾನ್ಯಗಳು ಹಾಕ್ಕೊಂಡು ನೀವು ಜೀವಾಮೃತ, ಜೀವಾಮೃತ ಎರಡನ್ನೂ ಬಳಸಿದ್ರೂ ಆಗುತ್ತೆ. ಇಲ್ಲ ಸಾಮಾನ್ಯವಾಗಿ ಒಂದು ಇದರಲ್ಲಿ ಸುಭಾಷ್ ಪಾಳೇಕರ್ ಹೇಳಿದ್ದಾರೆ, ಘನ ಜೀವಾಮೃತ ಮತ್ತು ಜೀವಾಮೃತ. ಎಲ್ಲಿ ಮಳೆಯ ಅಭಾವ ಕಮ್ಮಿ ಇದೆ, ಅಂದರೆ ಕ್ಲೈಮ್ಯಾಕ್ಟ್ ಕಮ್ಮಿ ಇದೆ, ಅಲ್ಲಿ ಮಳೆನೇ ಇಲ್ಲ, ನೀರು ಇಲ್ಲ ಅನ್ನೋರಿಗೆ ಘನ ಜೀವಾಮೃತ ಅತಿ ಹೆಚ್ಚು ವರ್ಕ್ ಆಗುತ್ತೆ. ಅದೇ ನಿಮಗೆ ನೀರಿನ ಕೊರತೆ, ಯಾವುದೇ ರೀತಿ ಕೊರತೆ ಇಲ್ಲ, ನೀರು ಸಮರ್ಪಕವಾಗಿ ನೀರು ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ಅನ್ನೋರಿಗೆ ಜೀವಾಮೃತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಇಡೀ ನನ್ನ ತೋಟಕ್ಕೆ ಘನ ಜೀವಾಮೃತ ನಾನು ಮಾಡಲ್ಲ, ಕೇವಲ ಜೀವಾಮೃತವನ್ನು ಮಾಡ್ತೀನಿ. ಅದ್ಭುತವಾಗಿ ಬರ್ತಾಯಿತ್ತು ಇಳುವರಿ. ಯಾವುದೇ ಅಂದರೆ ಇನ್ನು ಉಂಬಾಳೆ ಎಲ್ಲ ಕಡಿಚಿತೆ, ಕೆಳಗಡೆನೂ ಅಷ್ಟೇ 2 ಗದ್ದೆ ನಾನು ಆಲ್ರೆಡಿ ಸಕ್ಸಸ್ ಮಾಡಿ ತೋರಿಸಿದ್ದೀನಿ ಸುಭಾಷ್ ಪಾಳೇಕರ್ ಕೃಷಿಲಿ. ಸುಮಾರು 2 ಗದ್ದೆಗೆ 80,000 ರೂಪಾಯಿ ಆದಾಯ ಬರ್ತಿದೆ ಅಡಿಕೆಲಿ. 2 ಗದ್ದೆ ಅಂದರೆ ಒಂದು 6 ಕುಂಟೆ ಏನೋ ಬರುತ್ತೆ, ಒಂದು 5-6 ಕುಂಟೆ ಬರುತ್ತೆ. ಅದು ಬಂದರೆ ಅದರಲ್ಲಿ 100 ಮರ ಇದೆ, ಅಡಿಕೆ ಮರ. 100 ಮರದಲ್ಲಿ ಒಂದು 90 ಮರ ಗಂಟ ಅಡಿಕೆಯನ್ನು ಚೆನ್ನಾಗಿ ಕಚ್ಚುತ್ತೈತೆ. 12 ಕ್ವಿಂಟಲ್ 12.5 ಕ್ವಿಂಟಲ್ ಅಡಿಕೆ ಬರುತ್ತೆ. ಅದಕ್ಕೆ ನಾನು ಬಳಸೋದು ಉಳುಮೆ ಇಲ್ಲ, ರಾಸಾಯನಿಕ ಇಲ್ಲ, ಯಾವುದೇ ರೀತಿಯ ಕೊಟ್ಟಿಗೆ ಗೊಬ್ಬರಗಳು ಹಾಕಲ್ಲ, ಕೇವಲ ಜೀವಾಮೃತ. ಇದೇ ರೀತಿ ಸೊಪ್ಪಿನ ಕ್ಲೈಮ್ಯಾಕ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಪಕ್ಕದಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ತೋಟದ ವೀಡಿಯೋಗಳು ನೋಡಿ. ಅವೆರಡು ಗದ್ದೆಗೆ ಏನು ಮಾಡಿದ್ದೀನಿ ಅನ್ನೋದನ್ನ ನೀವು ನೋಡ್ಬೋದು. ಆ 2 ಗದ್ದೆಗೆ ಏನು ಜೀವಾಮೃತ ಕೊಡ್ತೀನಿ, ಅದೇ ಫ್ಲಿಂಕರ್ ಸಿಸ್ಟಮಲ್ಲಿ ಮೈಕ್ರೋ ಫ್ಲಿಂಕರ್ ಮಾಡಿಸಿದ್ದೀನಿ. ಆ ಮೈಕ್ರೋ ಫ್ಲಿಂಕರ್ಸಲ್ಲೇ ಇದೇ ಎಲ್ಲ ತೋಟಗಳಿಗೂ ನಾನು ಕಂಪ್ಲೀಟು ನಾನು ಇಲ್ಲಿ ಜೀವಾಮೃತನ ಕೊಡ್ತೀನಿ. ಅದಕ್ಕೇನು ಕೊಡ್ತೀನಿ ಅದೇ ಇದಕ್ಕೂ ಬಿಡೋದು. ಸೊ ಈ ಬ್ಯಾಚಲ್ಲಿ ನಾನು ಮಾಡ್ಕೊಂಡಾಗಿನಿಂದ ಅದ್ಭುತವಾಗಿ ನನ್ನ ತೋಟ ಬರ್ತಿದೆ. ಸೊ ಇದಕ್ಕೆ ನಿಮಗೆ ಹೇಳೋದು ಪ್ರತಿ ಸಲಿನೂ ಹೇಳ್ತಾ ಇರ್ತೀನಿ,
ಯಾವುದೇ ಕೃಷಿಗಳನ್ನ ಮಾಡಬೇಕಾದ್ರೆ, ನಮ್ಮ ಸುಭಾಷ್ ಪಾಳೇಕರ್ ಕೃಷಿನ ಮಾಡಬೇಕಾದ್ರೆ 4 ನಿಯಮಗಳನ್ನ ನೀವು ಕರೆಕ್ಟಾಗಿ ಪಾಲಿಸಿದ್ರೆ ಈ ಕೃಷಿಲಿ 100% ಗೆಲ್ಬೋದು ಗೆಳೆಯರೆ. ತೇವಾಂಶ, ಜೀವಾಮೃತ, ಬೀಜಾಮೃತ ಮಾಡಿ, ಜೀವಾಮೃತ ಮತ್ತು ಒದಿಕೆ, ತೇವಾಂಶ 4 ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಈ 4 ನಿಯಮಗಳು ನೀವು ಪಾಲಿಸಿದ್ರೆ 100% ಈ ಕೃಷಿಲಿ ಗೆಲ್ತೀರಾ. ಮೊದಲನೇದಾಗಿ ಜೀವಾಮೃತ, ಬೀಜಾಮೃತ, ಒದಿಕೆ, ತೇವಾಂಶ. ಯಾಕೆ ಇಲ್ಲಿ ಬರ್ಕೊಂಡು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಈ 4 ನಿಯಮಗಳನ್ನ ಪಾಲಿಸಿರೋದಕ್ಕೆ ನಾನು ಇಲ್ಲಿ ಗೆದ್ದಿರೋದು. ಸೊ ಇದಕ್ಕೆ ನಿಮಗೆ ಸ್ಟಡಿ ಮಾಡಿಕೊಂಡು ಈ ಬುಕ್ಕನ್ನು ಹಿಡ್ದು ಇಲ್ಲಿ ಏನು ಬರೆದಿದ್ದಾರೆ ಅದನ್ನೇ ಇಲ್ಲಿ ಕ್ಲೈಮ್ಯಾಕ್ಟ ತೋರಿಸ್ಬೇಕು ಅಂದ್ಬಿಟ್ಟು ನಿಮಗೆ ಕೊಡ್ತಾ ಇರೋದು. ಯಾಕೆಂದರೆ ನಾನು ಮಾಡಬೇಕಾದ್ರೆ ಪ್ರಾರಂಭಿಕವಾಗಿ ಕಡ್ಡಾಯವಾಗಿ ನಾನು ಒದಿಕೆ, ತೇವಾಂಶನ, ಬೀಜೋಪಚಾರ ಈ 3 ಮತ್ತು ಒದಿಕೆ, ತೇವಾಂಶ, ಸಾಂದ್ರತೆ, ಜೀವಾಮೃತ ಈ 4 ಕರೆಕ್ಟಾಗಿ ಪಾಲಿಸಿದ್ದಕ್ಕೆ ನಾನು ಸುಭಾಷ್ ಪಾಳೇಕರ್ ಕೃಷಿಲಿ ಗೆಲ್ಲಕ್ಕೆ ಸಾಧ್ಯ ಆಗ್ತಾ ಇರೋದು. ಇಲ್ಲ ಅಂದರೆ ಈ ಮರಗಳು ಇಷ್ಟು ಸೈಜಾಗೆ, ಇಷ್ಟು ಆರೋಗ್ಯವಾಗಿ ಬರೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಮೇನ್ ಕಾನ್ಸೆಪ್ಟ್ ಏನಂದರೆ, ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳು ತರುವಂಥ ಒಂದು ಅವಶ್ಯಕತೆ ಇಲ್ಲ. ಇಲ್ಲಿ ಹೊರಗಡೆಯಿಂದ ರಾಸಾಯನಿಕಗಳು ತರುವಂಥ ಅವಶ್ಯಕತೆ ಇಲ್ಲ. ಔಷಧಿಗಳು ಹೊಡಿಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಕಂಪ್ಲೀಟು ಉಳುಮೆ ಮಾಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಎಷ್ಟು ನಿಮಗೆ ಇಲ್ಲಿ ಉಳಿತು. ಸೊ ಇದೆಲ್ಲ ಆದಮೇಲೆ ನಿಮಗೆ ಫ್ರೀ ಕಾಸ್ಟಲ್ಲಿ ಒಂದು ಜೀವಾಮೃತ ಏನು ಖರ್ಚು ಮಾಡ್ತೀರಾ, ಜೀವಾಮೃತವನ್ನು ಏನು ಬಳಸ್ತೀರಾ, ಒಂದು ನಾಟಿ ಹಸು, ಇಷ್ಟೆಲ್ಲ ನಿಮಗೆ ಪ್ರಯೋಜನ ಮಾಡಿಕೊಡುತ್ತೆ. ಸೊ ಇಷ್ಟು ಹಸಿರೆಲೆ ಗೊಬ್ಬರ, ಟನ್ಗಟ್ಟಲೆ ಹಸಿರೆಲೆ ಗೊಬ್ಬರ ಇಲ್ಲೇ ಉತ್ಪತ್ತಿ ಆಗ್ತದೆ. ಇದನ್ನೇ ಭೂಮಿಗೆ ನೀವು ಬ್ರಷ್ ಕಟ್ಟರಲ್ಲಿ ಹೊಡೆದ್ರೆ ಸಾಕು. ಇಷ್ಟು ಮಾಡಿ ನೀವು ಸುಭಾಷ್ ಪಾಳೇಕರ್ ಕೃಷಿಲಿ ಗೆಲ್ಬೋದು. ಇದು ಸಿಂಪಲ್ಲಾಗಿ ನೀವು ಒಂದು 20 ವರ್ಷ ನೀವು ಮಾಡಿದ್ರೆ, ಇನ್ನೂ 20 ವರ್ಷ ನೀವು ಹೂಮಸ್ ಕ್ರಿಯೇಟ್ ಆಯಿತು, ಒಂದು ಅರ್ಧ ಇಂಚ್ ಹೂಮಸ್ ಕ್ರಿಯೇಟ್ ಆಯಿತು ಅಂದರೆ ನಿಮಗೆ ನಿಮ್ಮ ಮುಂದಿನ ಪೀಳಿಗೆವರೆಗೂ ಕೂತ್ಕೊಂಡು ತಿನ್ನುವಂಥ ಒಂದು ಚೈತನ್ಯ ಭೂಮಿ ಶಕ್ತಿ ಕೊಡುತ್ತೆ. ಸಾಮಾನ್ಯವಾಗಿ ನೀವು ಬೇಲಿಗಳಲ್ಲಿ ನೋಡಿರ್ಬೋದು, ರೋಡ್ ಸೈಡ್ ಬೇಲಿಗಳಿರುತ್ತೆ, ಅಲ್ಲಿ ಯಾರೂ ಕೂಡ ಉಳುಮೆ ಮಾಡಲ್ಲ, ಯಾರೂ ಕೂಡ ನೀರು ಕೊಡಲ್ಲ, ಯಾರೂ ಕೂಡ ಗೊಬ್ಬರ ತಂದು ಹಾಕಲ್ಲ. ಆದರೂ ಕೂಡ ಒಂದು ಸಣ್ಣ ಗಿಡನೂ ಕೂಡ ಹಚ್ಚ ಹಸಿರಾಗಿರ್ತದೆ ಅಲ್ಲಿ. ಯಾಕೆ ಅಂದರೆ ಅಲ್ಲಿ ಎಲೆಗಳು ಬಿದ್ದು 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 ಒಂದು ಹೂಮಸ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಒಂದು ಆ ಮಣ್ಣಿನಲ್ಲಿ ಕಾರ್ಬನ್ ಅಂಶ ಚೆನ್ನಾಗಿದ್ದು ಅದರ ಒಳ್ಳೆ ಫಲವತ್ತಾದ ಭೂಮಿಯಾಗಿರುತ್ತೆ. ಅದಕ್ಕೆ ಯಾರೇ ನೀರು ಕೊಡಲಿಲ್ಲ ಅಂದರೂ ಆ ತೇವಾಂಶ ಅಡಿಲಿ ಸಾಕಾದಷ್ಟು ಮರಕ್ಕೆ ಬೇಕಾಗಿರೋ ತೇವಾಂಶ ಆ ಮರದಲ್ಲಿ ಕೆಳಗಡೆ ಇರುತ್ತೆ. ಅದೇ ರೀತಿ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಇಷ್ಟು ಒದಿಕೆಗಳನ್ನ 1 ಇಂಚು ಮಾಡಿಕೊಂಡು ಒದಿಕೆನ ಈ ಭೂಮಿನ ಮುಚ್ಚುವಂಥ ಕೆಲಸ ಆಗಬೇಕು. ಈ ಮುಚ್ಚುವಂಥ ಕೆಲಸ ಆದಾಗ ಇದನ್ನು ಇನ್ನೂ ಉಳುಮೆ ಮಾಡಬಾರ್ದು. ಉಳುಮೆ ಮಾಡಿದ್ರೆ ಏನು ಮನೆ ಕಟ್ಟಿರ್ತೀರ ನೀವು, ಕೆಳಗಡೆ ಸೂಕ್ಷ್ಮಜೀವಿಗಳ ಭಂಡಾರ ರೆಡಿ ಆಗಿರ್ತದೆ, ಅದನ್ನು ಮತ್ತೆ ನೀವು ಡಿಸ್ಟರ್ಬ್ ಮಾಡ್ದಂಗೆ ಆಗ್ತು. ಮತ್ತೆ ಅದಾಗ್ತೀವಿ ಸರ್, ಅದನ್ನು ಮಾಡ್ತೀವಿ, ಹಂಗೂರು ಜೀವಾಮೃತ ವರ್ಕ್ ಆಗ್ತಲ್ಲ, ಭೂಮಿ ಗಟ್ಟಿಗೆ ಇದೆ ಅಂದರೆ ಕಾರಣ ಇಷ್ಟೇ, ನೀವು ಉಳುಮೆ ಮಾಡಿರ್ತೀರಾ. ಹಸಿರೆಲೆ ಗೊಬ್ಬರ ಸೇರಿಸ್ಬೇಕು ಭೂಮಿಗೆ ಅಂದ್ಬಿಟ್ಟು ಏನು ಮಾಡ್ತೀರಾ, ಉಳುಮೆ ಮಾಡಿಬಿಡ್ತೀರಾ. ಸೊ ಉಳುಮೆ ಮಾಡಬಾರ್ದು. ಈ ರೀತಿ ಏರ್ಮುಡಿಗಳು ಮಾಡ್ಕೊಳ್ಳಿ. ಇದೆಲ್ಲ ನೋಡಿ, ಇಲ್ಲಿ ಸ್ಟ್ರೆಂಚ್ಗಳು ಮಾಡ್ಕೊಂಡಿದ್ದೀವಿ, ಏರ್ಮುಡಿಗಳಿದೆ ಇಲ್ಲಿ. ಸೊ ಈ ರೀತಿ ಮಾಡಿಕೊಂಡು ಅಡಿಕೆ ಕೆಡಗಬೇಕಾದ್ರೆ ಈ ಏರ್ಮುಡಿ ಏನಿದೆ, ಈ ಏರ್ಮುಡಿಲಿ ಆ ಕಡೆನೂ ಈ ಕಡೆನೂ ಕೆಡಿಕೋತಾರೆ. ಸೊ ಇದು ಅಂಥ ಒಂದು ಬೆಳೆಗೆ ಅಂತ ಆಯಿತು. ಎರಡನೇ ಹಂತ ಬಂದು ಕಾಳ್ಮೆಣ್ಸು ಹಾಕೋಬೋದು. ಈ ಏರ್ಮುಡಿ ಆದಮೇಲೆ ಕಾಳ್ಮೆಣ್ಸು ಹಾಕಬೇಕು. ಆ 2 ಮರಗಳ ಮಧ್ಯದಲ್ಲಿ ಒಂದು ಕೋಕೋ ಹಾಕೋಬೋದು, ಆಮೇಲೆ ಕಾಫಿ ಹಾಕೋಬೋದು, ಏಲಕ್ಕಿ ಹಾಕೋಬೋದು, ಜಾಯಿಕಾಯಿ ಹಾಕೋಬೋದು. ಇನ್ನೂ ಹಲವಾರು ಗಿಡಗಳು ನೆರಳಿನಲ್ಲಿ ಬರುವಂಥ ಅಡಿಕೆ ಆದಮೇಲೆ ನೆಕ್ಸ್ಟು ಕ್ರಾಫ್ಟು ಹೋಗುತ್ತೆ. ಇದೆಲ್ಲ ಮಾಡಬೇಕು ಅಂದರೆ ಫಸ್ಟು ಭೂಮಿನ ಫಲವತ್ತತೆ ಮಾಡಿ. ಅಡಿಕೆ ಮರ ಮೇಲ್ಗಡೆ ಬರೋದ್ರೊಳಗೆ ಫಲವತ್ತತೆ ಮಾಡಬೇಕು. ಸರ್ ಅಡಿಕೆ ಮರ ಬರೋ ಗಂಟೆ ನಾವು ಖರ್ಚಿಗೆ ಏನು ಮಾಡೋದು ಅನ್ನೋಕ್ಕೆ ಹೋಗ್ಬಿಟ್ಟು ನೀವೇನು ಮಾಡ್ತೀರಾ, ಅಲ್ಪಾವಧಿ ಬೆಳೆಗಳನ್ನ ಬೆಳ್ಕೋತೀರ. ಒಳಗಡೆ ಬೆಳೆದು ರಾಸಾಯನಿಕ ಹೊಡಿತೀರಾ, ಕಳೆನಾಶಕ ಹೊಡಿತೀರಾ, ತರಕಾರಿಗಳು ಹಾಕ್ತೀನಿ ಅಂದ್ಬಿಟ್ಟು ಇದುವಾದ ಔಷಧಿ ಎಲ್ಲ ಸುರಿತೀರಾ. ಕೊನೆಗೆ ಭೂಮಿನೂ ಫಲವತ್ತತೆ ಹಾಳಾಗ್ತು, ಅಡಿಕೆ ಮರಕ್ಕೂ ರೋಗಗಳು ತಿರುಕೋತವೆ. ದೊಡ್ಡದಾದಮೇಲೆ ಅರಳುದ್ರೋದು, ಅದು ಉದ್ರೋದು, ಇದು ಉದ್ರೋದು ಸ್ಟಾರ್ಟ್ ಆಯ್ತದೆ. ಸೊ ಇವೆಲ್ಲ ಆಗಬಾರ್ದು ಅಂದರೆ ಭೂಮಿನ ಫಸ್ಟ್ ತಾಕತ್ತಾಗಿ ಫಲವತ್ತತೆ ಮಾಡಿ. 4-5 ವರ್ಷ ನಿಮ್ಮ ಮಕ್ಕಳನ್ನ 6 ವರ್ಷ 7 ವರ್ಷ ಹೆಂಗೆ ಸಾಕ್ತೀರಾ ನೋಡಿ, ಬಿಗ್ಗಿಯಾಗಿ ಸ್ಟ್ರೆಂತಾಗಿ ಹೆಂಗೆ ಸಾಕಿ ಇವನ್ನ ಒಳ್ಳೆಯದೇ ಪೈಲ್ವಂತರ ಮಾಡ್ತೀರಾ, ಆ ರೀತಿ ಭೂಮಿನ ಸಾಕಬೇಕು. ಭೂಮಿ ಸಾಕಿದ್ಮೇಲೆ ಅವ್ನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಶಕ್ತಿ ಸಾಲಕ್ಕೆ ಫುಡ್ ಕೊಟ್ಟಿರ್ತೀರ, ಅವ್ನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮನ್ನು ಸಾಕ್ತಾ ಹೋಗ್ತಾನೆ. ಹಂಗೇ ಈ ಮರಗಳು ಗಿಡಗಳು ಅಷ್ಟೇ. ಚೆನ್ನಾಗಿ ನೀವು ಸಾಕಿದ್ರೆ ನಿಮಗೆ ಹೇಳೋ ಅರ್ಥ ಆಗೋ ರೀತಿಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಪಾಳ್ಯಕ್ಕರ್ ಅವ್ರು ಹೇಳೋ ರೀತಿಯೇ ಬೇರೆ ಇದೆ. ಅವ್ರು ಹೇಳೋ ರೀತಿ ನಿಮಗೆ ಇನ್ನೂ ಸ್ವಲ್ಪ ಅರ್ಥ ಆಗಬೇಕಾದ್ರೆ ಬರೀ ಕಷ್ಟ. ಅದಕ್ಕೆ ನಾನು ನಮ್ಮ ಗ್ರಾಮೀಣ ಸೊಗಡಲ್ಲಿ ನಮ್ಮ ರೈತರುಗಳಿಗೆ, ರೈತರ ಮಿತ್ರರಿಗೆ, ನಮ್ಮ ಕರ್ನಾಟಕ ಜನತೆಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಈ ಮರಗಳೆಲ್ಲ ಆರೋಗ್ಯವಾಗಿರಬೇಕಾದ್ರೆ, ನನ್ನ ಎಲೆ ಸೊಪ್ಪೆಲ್ಲ ಚೆನ್ನಾಗಿ ಆರೋಗ್ಯವಾಗಿ ಬರಬೇಕಾದ್ರೆ ಇಷ್ಟೆಲ್ಲ ಕಾರಣ. ಸೊ ಹಿಂಗೆ ನಮ್ಮ ಸುಭಾಷ್ ಪಾಳೇಕರ್ಗಳ ಕೃಷಿಲಿ ಇಷ್ಟೆಲ್ಲ ಪಾಲಿಸಿದ್ರೆ ನೀವು 100% ಗೆಲ್ತೀರಾ. ಸೊ ಇಲ್ಲಿ ನೋಡಿ, ಎಲ್ಲ ರೀತಿ ಅಚ್ಚುಕಟ್ಟಾಗಿ ಹೆಂಗೆ ಇದೆಲ್ಲ ಹಚ್ಚ ಹಸಿರಾಗಿದೆ.
ಸೊ ಈ ರೀತಿ ಮಾಡಿಕೊಂಡ್ರೆ ನೀವು ಕೃಷಿಲಿ ಗೆಲ್ಬೋದು. ಹಾಗೆ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಇನ್ನೂ ಹೆಚ್ಚು ವಿಷಯಗಳನ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಈ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಮೇಲೆ ಪ್ರೇಕ್ಷಕರೇ. ಶೇರ್ ಮಾಡಿದ್ರೆ ಏನಂದರೆ ಅತಿ ಹೆಚ್ಚು ಜನಕ್ಕೆ ಹೊಸ ಯುವಕರುಗಳಿಗೆ ಇದು ಗೊತ್ತಾಗುತ್ತೆ, ಕೃಷಿ ಏನು ಮತ್ತು ಇದರಿಂದ ಏನೇನು ಪಾಲಿಸಬೇಕು, ಇದು ಸಕ್ಸಸ್ ಆಗೋದು ಹೆಂಗೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಬಿಸಿಲು ತುಂಬ ಹೊಡಿತೈತೆ ಹೊರಗಡೆ, ಆದರೂ ನಮ್ಮ ತೋಟ ಕೂಲಾಗಿದೆ. ಯಾಕಂದರೆ ಹಸಿರೆಲೆ ಹೊದಿಕೆ ಇದೆ, ಹಸಿರೆಲೆ ಗೊಬ್ಬರ ಭಂಡಾರ ಇದೆ, ಇಲ್ಲಿ ತಾಪಮಾನ ಕಡಿಮೆ ಇದೆ. ನಮ್ಮ ತೋಟದೊಳಗಡೆ ನೀವು ಬೆಳಗ್ಗೆ ಸಾಯಂಕಾಲ ಗಂಟೆ ಇದ್ದರೂ ಇಲ್ಲಿ ಯಾವುದೇ ರೀತಿ ಸೆಕೆ ಹಿಡಿಯಲ್ಲ, ಕೂಲಾಗಿರುತ್ತೆ ಇಲ್ಲಿ ಅಷ್ಟು ಚೆನ್ನಾಗಿ ಹಸಿರೆಲೆ ಗೊಬ್ಬರ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಇಷ್ಟೆಲ್ಲ ಚೆನ್ನಾಗಿ ಮಾಡಬೇಕು ಅಂದರೆ ದಯವಿಟ್ಟು ನೀವೆಲ್ಲ ಪ್ರಾರಂಭಿಕವಾಗಿ ಏನು ಹಸಿರೆಲೆ ಗೊಬ್ಬರಗಳನ್ನ ಅತಿ ಹೆಚ್ಚು ಮಾಡಿಕೊಂಡು ಫಲವತ್ತತೆ ಮಾಡಿ, ಆಮೇಲೆ ನೀವು ಈ ರಾಸಾಯನಿಕ ಕೃಷಿ ಮಾಡಿ 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 ಹಾಳು ಮಾಡ್ಕೊಂಡಿರ್ತೀರ. ದಯವಿಟ್ಟು ನಮ್ಮ ಸುಭಾಷ್ ಪಾಳೇಕರ್ ಕೃಷಿ ಮಾಡ್ಬೇಕಾದ್ರೆ ಹೊದಿಕೆ, ತೇವಾಂಶ, ಬೀಜಾಮೃತ, ಮತ್ತು ಜೀವಾಮೃತ ಇಷ್ಟು ಹಾಕ್ಕೊಂಡು ನೀಟಾಗೆ ಮಾಡ್ಕೊಬನ್ನಿ. ಹಾಗೆ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.